ಪೆಟ್ಟಿನ ಮೇಲೆ ಪೆಟ್ಟು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಈಗ ಅದಕ್ಕೆ ತಿರುಗೇಟು ಕೊಟ್ಟಿದೆ ಭಾರತ. ಪಾಕ್ನ ಮಿಸೈಲ್ಗಳು ಉಡಿಸಾಗಿದೆ, ಡ್ರೋನ್ಗಳ ಧ್ವಂಸ ಆಗಿದೆ. ಪಾಕ್ನ ರಕ್ಷಣಾ ಕವಚವನ್ನೇ ಹೊಸಕ್ಕೆ ಹಾಕ್ತಾ ಇದೆ ಭಾರತ. ರೈಟ್, ಒಂದ್ ಕಡೆ ಭಾರತದ ದಾಳಿ, ಮತ್ತೊಂದ್ ಕಡೆಯಲ್ಲಿ ಬಲೂಚಿಸ್ತಾನಿಗರು ಸರಿಯಾಗಿ ಗುನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭ ಎರಡು ಕಡೆಯಿಂದ ಆಗ್ತಾ ಇರುವಂತಹ ದಾಳಿಗೆ ರಣಹೇಡಿ ಪಾಕಿಸ್ತಾನ ಬೆದರಿ ಹೋಗಿದೆ. ಬಲೂಚಿಸ್ತಾನ, ನಾವು ಅವಾಗ್ಲೇ ಹೇಳ್ತಾ ಇದ್ವಿ, ಬಲೂಚ್ ಲಿಬರೇಷನ್ ಆರ್ಮಿ ಯಾವ ರೀತಿಯಾಗಿ ಪಾಕ್ನ ಸೇನಾ ವಾಹನಗಳನ್ನ, ಪಾಕ್ನ ಸೈನಿಕರನ್ನ, ಪಾಕ್ನ ಬಾಂಬ್ ನಿಷ್ಕ್ರಿಯ ದಳ ವಾಹನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ತಿಂಗಳ ಅವಧಿಯಲ್ಲಿ 3 ಬಾರಿ ಈ ರೀತಿಯಾದಂತಹ ಅಟ್ಯಾಕ್ ಅನ್ನ ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಎಲ್ಲಾ ಕಡೆಯಿಂದಲೂ ಹೊಡೆತ. ಸ್ವತಂತ್ರ ರಾಷ್ಟ್ರ ಬೇಕು ಅಂತ ಅವರು, ಉಗ್ರರನ್ನ ಧ್ವಂಸ ಮಾಡಬೇಕು ಅಂತ ಭಾರತ, ಅದರ ಜೊತೆಗೆ ಒಳಗಡೆ ಇರುವಂತಹ ಸಿಸ್ಟಮ್ಗಳು ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದು ನಮಗೆ ಪಾರ್ಲಿಮೆಂಟ್ ನಲ್ಲಿ ಒಬ್ಬೊಬ್ಬ ಎಂಪಿಗಳ ಧ್ವನಿಯನ್ನ ಕೇಳಿಸಿದ್ರೆ ಗೊತ್ತಾಗುತ್ತೆ, ಅವ್ರಗಳ ಮಾತನ್ನ ನೋಡಿದಾಗ ಗೊತ್ತಾಗುತ್ತೆ ಒಳಗಿನ ಪರಿಸ್ಥಿತಿಗಳು ಹೇಗಿದೆ ಅಂತ. ಪಾರ್ಲಿಮೆಂಟ್ ಅಲ್ಲೂ ಬೆಂಬಲ ಇಲ್ಲ, ರೈತರು ಇದಾಗಲೇ ದಂಗೆ ಏಳ್ತಾ ಇದ್ದಾರೆ, ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ತಲುಪಿಬಿಟ್ಟಿದೆ, ಭಾರತ ಮೇಲಿಂದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಏಟನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಮೇಲಿಂದ ಮೇಲೆ ದಾಳಿಯನ್ನ ನಡೆಸ್ತಾ ಇರೋದಕ್ಕಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪಾಕ್ ಕ್ಷಿಪಣಿಯನ್ನ ನೆಲಕ್ಕುರುಳಿಸಿದಂತಹ ದೃಶ್ಯ. ಅದರ ಪಳೆಯುಳಿಕೆಗಳು ಬಿದ್ದಿದೆ. ಅದನ್ನ ಇದಾಗಲೇ ಅದರ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ FSLಗೆ ಕಳಿಸಲಾಗಿದೆ. ಅದರ ಪರಿಶೀಲನೆಗಳಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕ್ಗೆ ಇದೀಗ ನಡುಕ ಹುಟ್ಟಿದೆ. ಮುಂದೇನು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅಟ್ಯಾಕ್ಗೆ ಸರಿಯಾದಂತ ಉತ್ತರವನ್ನ ಭಾರತ ಕೊಡ್ತಾ ಇದೆ. ಹಾರಿ ಬಂದ ಕ್ಷಿಪಣಿಗಳನ್ನ ಉಡೀಸ್ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ ಚಾಪ್ಟರ್ 2 ಮುಂದುವರಿತಾ ಇದೆ. ಏನಾಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಎದುರುಗಿಡ್ತಾ ಇದೀವಿ. ಪಾಕ್ನ 8 ಏರ್ ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್. ಪಾಕ್ನ ಏರ್ ಬೇಸ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ ಭಾರತ. 8 ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ನಮ್ಮ ಸೇನೆಗಿದ್ದ ದಾಳಿ. ರಫೀಕಿ, ಮುರೀದ್, ಚಕ್ಲಾಲ್, ರಹಮಿಯಾರ್ ಖಾನ್, ಸುಕೂರ್, ಚೂನಿಯನ್ ಸೇನಾ ಕೇಂದ್ರ ಮತ್ತು ಪಸ್ರೂರ್ ರಡಾರ್ ಸೈಟ್ ಮೇಲೆ ಭಾರತ ದಾಳಿ ಮಾಡಿದೆ. ಸಿಯಾಲ್ಕೋಟ್ ಏವಿಯೇಷನ್ ಬೇಸ್ ಮೇಲೂ ಕೂಡ ದಾಳಿ. ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಶೆಲ್ ದಾಳಿಗಳನ್ನು ಮಾಡ್ತಾ ಇದ್ದಾರೆ, 400-500 ಡ್ರೋನ್ಗಳನ್ನು ದಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲವನ್ನ ಧ್ವಂಸಗೊಳಿಸಿದಂತಹ ಭಾರತ ಈಗ ಪಾಕ್ನ ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ. 8 ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ನಮ್ಮ ಭಾರತೀಯ ಸೇನೆ. ಪದೇ ಪದೇ ಪಾಕಿಸ್ತಾನ ದುಸ್ಸಾಹಸಕ್ಕೆ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ತಕ್ಕನಾದಂತಹ ಉತ್ತರ ಕೊಡಲೇಬೇಕಾಗಿದೆ. ಹೀಗಾಗಿ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡಿ 8 ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಭಾರತೀಯ ಸೇನೆಗಿಂದ ದಾಳಿಯಾಗಿರೋದು. ಈಗಾಗಲೇ ಇದರ ಬಗ್ಗೆ ಡೀಟೇಲ್ಸ್ಗಳು ಕೂಡ ಅಧಿಕೃತವಾಗಿ ಬಂದಿದೆ. ರಫೀಕಿ, ಮುರೀದ್, ಚಕ್ಲಾಲ್, ರಮ್ಯಾರ್ ಖಾನ್, ಸುಕೂರ್, ಚುನಿಯನ್ ಸೇನಾ ಕೇಂದ್ರ ಹಾಗೆ ಪಸ್ರೂರು ರಡಾರ್ ಸೈಟ್ ಮೇಲೆ ಕೂಡ ಭಾರತ ದಾಳಿಯನ್ನು ನಡೆಸಿರುವಂಥದ್ದು. ಜೊತೆಗೆ ಸಿಯಾಲ್ಕೋಟ್ ಏವಿಯೇಷನ್ ಬೇಸ್ ಮೇಲೆ ದಾಳಿಯಾಗಿದೆ. ಡ್ರೋನ್ಗಳನ್ನು ಉಡೀಸ್ ಮಾಡಿದ್ದಾಯಿತು, ಲಾಂಚ್ ಪ್ಯಾಡ್ಗಳನ್ನು ಫಿನಿಶ್ ಮಾಡಿದ್ದಾಯಿತು. ಈಗ ವಾಯು ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ. ಪದೇ ಪದೇ ಪಾಕಿಸ್ತಾನ